ಈ ತರ ಯಾವತ್ತೂ ಮಲ್ಕೊಂಡವ್ರೆ ಅಲ್ಲ. ಯಾವಾಗ್ಲೂ ನಗ್ನಗ್ತಾ ಖುಷಿಯಿಂದ ಎಲ್ಲರ ಜೊತೆ ಮಾತಾಡ್ತಾ ಇದ್ದವ್ರು. ಆದ್ರೆ ಇವತ್ತು ನಾವೆಲ್ಲ ಹೀಗೆ ಕಣ್ಮುಂದೆ ಇದ್ರು ನೋಡ್ದೆ ಹಾಗೆ ಮಲ್ಕೊಂಡಿದ್ದಾರೆ. ನೋಡಕ್ಕೆ ಆಗ್ತಿಲ್ಲ. ಹೌದು, ಅಜ್ಜಿ ನೋಡಿದ್ರೆ ಜೀವನದಲ್ಲಿ ಏನೇ ಬಂದ್ರು ಬದುಕ್ ತೋರಿಸ್ಬೇಕು ಅನ್ನೋ ಛಲ ಹುಟ್ಟೋದು. ಆ ಛಲ ಎಲ್ಲರಲ್ಲೂ ತುಂಬಿಸ್ತಿದ್ರು. ಆದ್ರೆ ಇವತ್ತು ಛಲನೆ ಇಲ್ಲದೆ ಇರೋ ಹಾಗೆ ಮಲಗಿದ್ದಾರೆ. ಮೇಡಮ್ ಅವರೇ, ನಿಮಗೆಲ್ಲ ಮಾತಾಡಿದ್ರೆ ಮಾವನಿಗೆ ಬೇಜಾರಾಗಕ್ಕಿಲ್ವಾ? ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡಿ. ಅಜ್ಜಿಗೆ ಪ್ರಜ್ಞೆ ಇಲ್ಲದೆ ಇರ್ಬೋದು, ಆದರೆ ಅವ್ರು ನಮ್ಮ ಕಣ್ಮುಂದೆನೇ ಅವರೇ. ಅಜ್ಜಿಗೆ ಯಾವಾಗ ಬೇಕಾದರೂ ಪ್ರಜ್ಞೆ ಬರ್ಬೋದು ಅಂತ ಆ ಡಾಕ್ಟರ್ ಹೇಳೋರಲ್ವಾ? ಅಲ್ಲಿವರೆಗೂ ಕಾಯೋಣ. ಎಲ್ಲರೂ ಭ್ರಮೇಲಿದ್ದೀರಿ ಅನ್ಸುತ್ತೆ. ಇವರನ್ನ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದಿರೋದೇ ಪರ್ಮನೆಂಟ್ ಆಗಿ ಮಲಗೋ ಹಾಗೆ ಮಾಡಬೇಕು ಅಂತ. ಜಾನ್ವಿ ಅವರನ್ನ ಶಾಶ್ವತವಾಗಿ ನನ್ನವ್ರನ್ನಾಗಿ ಮಾಡ್ಕೋಬೇಕು ಅಂತ. ಅದು ನಿಮಗೆಲ್ಲ ಎಲ್ಲ ಅರ್ಥ ಆಗುತ್ತೆ. ಆದ್ರೂ ಇಷ್ಟು ವಯಸ್ಸಲ್ಲೂ ಎಷ್ಟು ಲವಲವಿಕೆಯಿಂದ ಇರ್ತಿದ್ರು. ಅವ್ರನ್ನ ಈ ಪರಿಸ್ಥಿತಿನ ನೋಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಾವ. ಚಿನ್ನುಮರಿ, ನೀವುಗಳೇ ಹೀಗೆ ಮಾತಾಡಿದ್ರೆ ಹೇಗೆ? ಅಜ್ಜಿ ನಿಮ್ಗೆಲ್ಲ ಸ್ಫೂರ್ತಿ ಆಗಿದ್ರು ಅಂತ ಹೇಳ್ತೀರಿ. ಹಾಗಿದ್ಮೇಲೆ ಅವ್ರು ಹಾಕೊಟ್ರು ಹಾದಿನಲ್ಲಿ ನಡಿಬೇಕೆ ಹೊರತು ಹೀಗೆ ಧೃತಿಗೆಡಬಾರ್ದಲ್ವಾ? ನೋಡಿ, ಅಜ್ಜಿ ಕೋಮಲಿದ್ದಾರೆ ಸರಿ, ಆದರೆ ಯಾವಾಗ ಬೇಕಾದರೂ ಅವ್ರಿಗೆ ಪ್ರಜ್ಞೆ ಬರಬಹುದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಎಲ್ಲರೂ ಸ್ವಲ್ಪ ಧೈರ್ಯವಾಗಿರಿ. ಯಾಕಪ್ಪ ಮನ್ಸಿಗೆ ನೋವು ಆಗ್ತಿದ್ಯಾ? ಹೌದು, ಅಮ್ಮನ್ನ ನನಗೆ ಬುದ್ಧಿ ಬಂದಾಗ್ಲಿಂದ ಹೀಗೆ ನೋಡಿಸೋ ನೆನಪಿಲ್ಲ. ಒಂದು ದಿನ ಜ್ವರ ಚಳಿ ಅಂತ ಮಲಗಿದವರಲ್ಲ ಅಂಥವ್ರನ್ನ ಹೀಗೆ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತೀವಪ್ಪ. ನೀನೇ ಹೇಗೆ ನಡ್ಕೊಂಡ್ರೆ ಹೇಗಪ್ಪ? ಒಳಗೆ ನೋಡಿದ್ಯಲ್ಲ ಜಾನು ಎಷ್ಟು ಯೋಚನೆ ಮಾಡ್ತಿದ್ದಾಳೆ ಅಂತ. ಈ ಸಮಯದಲ್ಲಿ ನೀನು ಅವಳಿಗೆ ಧೈರ್ಯ ಹೇಳ್ಬೇಕಲ್ವಪ್ಪ? ಹೌದಮ್ಮ, ಅಮ್ಮ ದುಃಖದಲ್ಲಿ ನಾನು ಏನೇನೋ ಮಾತಾಡ್ತಾ ಇದ್ದೀನಿ. ಭಾವನಾ, ನಂಗೊಂದು ಆಲೋಚನೆ ಬಂದಿದೆ ಅಮ್ಮ. ನಾನು ಈ ಸಲ ಮನೆಗೆ ಹೋಗುವಾಗ ಜಾನು ಕರ್ಕೊಂಡು ಹೋಗ್ಬಿಡ್ತೀನಿ. ಅಮ್ಮ ಜಾನು ಇಬ್ಬರು ಒಂದೇ ಕಡೆ ಇದ್ರೆ ಅಳಿಯಂದ್ರಿಗೂ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಜಾನು ಅಮ್ಮನ ನೋಡಿದಾಗೆಲ್ಲ ದುಃಖ ಪಡ್ತಾನೆ ಇರ್ತಾಳೆ. ಏನನ್ಸುತ್ತಮ್ಮ? ಹೌದಪ್ಪ, ಜಾನು ಒಂದು ಸ್ವಲ್ಪ ದಿನ ನಿಮ್ಮ ಮನೇಲಿದ್ರೆ ಸಮಾಧಾನವಾಗಿರ್ತಾಳೆ. ಸರಿ ಬಾ, ಹಾಗಾದ್ರೆ ಅಳಿಯದ್ರ ಜೊತೆ ಮಾತಾಡಿ ಈ ಸಲ ನಾನು ಮನೆಗೆ ಹೋಗುವಾಗ ಜಾನು ಕರ್ಕೊಂಡು ಹೋಗ್ಬಿಡ್ತೀನಿ. ಸರಿಪ್ಪ, ಹಾಗೆ ಮಾಡು. ಇರು, ನಾನು ನಿನಗೆ ಕುಡಿಯೋಕೆ ನೀರು ತಗೊಂಡ್ಬರ್ತೀನಿ.
ಹೇಗೋ ಬಚಾವಾದ್ವಿ ಕಣ. ಇಲ್ಲಾಂದ್ರೆ ಅಜ್ಜಿ ನೋಡ್ಕೊಳ್ಳೋಷ್ಟರಲ್ಲಿ ನಮ್ಮ ತಿಥಿಯಾಗಿರೋದು. ಏನು ಹೇಳ್ತಾ ಇದೆಯಾ? ಅವ್ರ ಮೊಮ್ಮಕ್ಕಳಾಗಿ ಅವ್ರನ್ನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವೇನಾ? ಏನೋ ನೀನು ನೋಡ್ಕೊಳಪ್ಪ, ನನ್ನ ಕೈಲಂತೂ ಆಗಲ್ಲ. ನನ್ನ ಹತ್ರ ದುಡ್ಡಿಲ್ಲ, ಬಡಪಾಯಿ ಕಣ, ನಂದೇ 1000 ಸಮಸ್ಯೆ ಇದೆ. ಜಯಂತ್ ನೋಡ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅಜ್ಜಿನ ಅವ್ರ ಮನೆ ಕರ್ಕೊಂಡೋಗಿದ್ದಾರೆ. ಬೇರೆ ಯಾರಾದ್ರೂ ಆಗಿದ್ರೆ ನೀವೇ ಕರ್ಕೊಂಡು ಇಟ್ಕೊಳ್ಳಿ ಅಂತಿದ್ರು. ಆಗ ನಮ್ಮ ಜೇಬಿಗೆ ಕತ್ರಿ ಬಿದ್ದಿರೋದು. ಅದು ನಿಜಾನು ಬ್ರೋ. ಬ್ರೋ, ಭಾವ ಮನೆ ಪೂರ್ತಿ ಹಾಸ್ಪಿಟ್ಲ್ ಥರ ಚೇಂಜ್ ಮಾಡಿಬಿಟ್ಟಿದಾರಂತೆ. ಏನು ಬೇಕೋ ಎಲ್ಲ ರೆಡಿ ಇರುತ್ತಂತೆ. ಅದಕ್ಕೆ ಕಣ, ಅದಕ್ಕೆ ಹೇಳಿದ್ದು ಜಯಂತನಂತ ಅಳಿಯ ಪಡೆಯೋದಕ್ಕೆ ನಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿದ್ದಾರೆ. ಹಾಗಂತ ಎಲ್ಲದನ್ನು ಭಾವನ ತಲೆ ಮೇಲೆ ಹಾಕಿದ್ರೆ ಏನೋ ಚೆನ್ನಾಗಿರುತ್ತೆ. ಏನು ಅಂದ್ಕೊಳ್ಳಲ್ಲ ಅವರು. ಸ್ವಲ್ಪ ನಾವು ಸಹಾಯ ಮಾಡಬೇಕಲ್ಲ. ಅವನಿಗೇನು ಸಹಾಯ ಮಾಡೋದ? ಅವನ ಹತ್ರ ಬೇಕಾದಷ್ಟು ದುಡ್ಡಿದೆ. ಅವನು ಕೂತಲ್ಲೇ ಕಾಲು ಬುಡಕ್ಕೆ ದುಡ್ಡು ಬಂದು ಬೀಳುತ್ತೆ. ಅವನಿಗೇನು ಸಹಾಯ ಮಾಡೋದು? ಅವನಿಗೇನು ಬೇಕಾದ್ರೆ ಮಾಡು, ನನ್ನ ಕೈಲಾಗಲ್ಲ. ಚೆನ್ನಾಗಿ ಹೇಳಿದೆ. ನನ್ನ ಹತ್ರ ಎಲ್ಲ ಇದೆ ದುಡ್ಡು. ಏನೋ ನನ್ನ ಹೆಂಡತಿ ಸಪೋರ್ಟ್ ಮಾಡ್ತಿರೋದ್ರಿಂದ ಬದುಕ್ತಾ ಇದ್ದೀನಿ. ಇಲ್ಲ ಇದ್ದಿದ್ರೆ ನನ್ನ ಪರಿಸ್ಥಿತಿ ಗೊತ್ತಲ್ಲ, ಚೊಂಬೆ. ನಮ್ಮ ದೇವರ ಸತ್ಯ ನನಗೆ ಗೊತ್ತಿಲ್ವಾ? ನಿನ್ನ ಕೈಲಿ ಅಧಿಕಾರ ಇದೆ. ಅದು ಆಚರಣೆಗೆ ಬರೋದಕ್ಕೆ ನಿನ್ನ ಹೆಂಡತಿ ಕಡೆಯಿಂದ ಒಂದು ಸೀಲ್ ಬೀಳ್ಬೇಕಷ್ಟೇ. ನೀನೊಂಥರ ಇಂಕ್ ಇಲ್ದಿರೋ ಕಾಸ್ಟ್ಲಿ ಪೆನ್ ಇದ್ದಂಗೆ ಕಣ.